ಸ್ನೇಹಿತರೆ, ಕರ್ನಾಟಕದ ಶಕ್ತಿ ದೇವತೆಗಳಲ್ಲಿ ಒಂದಾದ ಮತ್ತು ದೊಡ್ಡಮ್ಮ ಎಂದೇ ಕರೆಯಲ್ಪಡುವ ಶಿರಸಿ ಮಾರಿಕಾಂಬಾ ದೇವಿಯ ಹೆಸರನ್ನು ಕೇಳದ ಕನ್ನಡಿಗರಿಲ್ಲ. ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ದೇವಿಯ ಜಾತ್ರೆಗೆ ಲಕ್ಷಾಂತರ ಭಕ್ತರ ಸಮೂಹವೇ ಹರಿದು ಬರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡಿನ ಹಸಿರಮಡಿಲಲ್ಲಿ ನೆಲೆಸಿರುವ ಈ ತಾಯಿಯ ಉದ್ಭವದ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇಲ್ಲಿ ದೇವಿಯು ಕೇವಲ ವಿಗ್ರಹವಾಗಿಲ್ಲ, ಭಕ್ತರ ಕಷ್ಟಗಳಿಗೆ ಸ್ಪಂದಿಸುವ ತಾಯಿಯಾಗಿ ನೆಲೆಸಿದ್ದಾಳೆ. ಆದರೆ ಈ ತಾಯಿ ಹಾನಗಲ್ನಿಂದ ಶಿರಸಿಗೆ ಬಂದಿದ್ದು ಹೇಗೆ? ಆಕೆ ತನ್ನ ಪತಿಯನ್ನೇ ಸಂಹಾರ ಮಾಡಿದ್ದು ಏಕೆ? ಕೆರೆಯಲ್ಲಿ ಸಿಕ್ಕ ವಿಗ್ರಹದ ರಹಸ್ಯವೇನು? ಮಹಾಭಾರತಕ್ಕೂ ಮತ್ತು ಈ ದೇವಸ್ಥಾನಕ್ಕೂ ಇರುವ ಸಂಬಂಧವೇನು? ಈ ವಿಡಿಯೋದಲ್ಲಿ ನಾವು ಶಿರಸಿ ಮಾರಿಕಾಂಬೆಯ ಪ್ರತಿಯೊಂದು ರೋಚಕ ವಿವರಗಳನ್ನು ನಿಮಗೆ ನೀಡುವ ಪ್ರಯತ್ನ ಮಾಡ್ತೇವೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಶಿರಸಿ ಮಾರಿಕಾಂಬೆಯ ಕತೆ ಆರಂಭವಾಗುವುದು ಇಂದಿನ ಹಾವೇರಿ ಜಿಲ್ಲೆಯ ಹಾನಗಲ್ನಿಂದ. ಪುರಾಣಗಳ ಪ್ರಕಾರ ಹಾನಗಲ್ ಅನ್ನು ಹಿಂದೆ ವಿರಾಟ ನಗರ ಎಂದು ಕರೆಯಲಾಗುತ್ತಿತ್ತು. ಇದು ಮಹಾಭಾರತದ ಕಾಲದ ಪ್ರಸಿದ್ಧ ನಗರವಾಗಿತ್ತು. ಪಾಂಡವರು ಅಜ್ಞಾತವಾಸವನ್ನು ಕಳೆಯಲು ವಿರಾಟ ರಾಜನ ಆಸ್ಥಾನಕ್ಕೆ ಹೋಗುವಾಗ ಇದೇ ಹಾನಗಲ್ ಮಾರ್ಗವಾಗಿ ಬಂದಿದ್ದರು ಎನ್ನಲಾಗುತ್ತದೆ. ಆಗ ಧರ್ಮರಾಯನು ಗ್ರಾಮದ ಪ್ರವೇಶ ದ್ವಾರದಲ್ಲೇ ಮಹಾಶಕ್ತಿಯನ್ನು ಕಂಡು ಸ್ತಬ್ಧನಾಗುತ್ತಾನೆ. ಲೋಕದ ರಕ್ಷಣೆಗಾಗಿ ಆತ ಅಲ್ಲಿ ದೇವಿಯನ್ನು ಪೂಜಿಸಿದನು ಎಂದು ಮಹಾಭಾರತದಲ್ಲಿ ಉಲ್ಲೇಖವಿದೆ. ಚಾಲುಕ್ಯರ ಶಾಸನಗಳಲ್ಲಿ ಕೂಡ ಹಾನಗಲ್ ಅನ್ನು ವಿರಾಟನ ಕೋಟೆ ಎಂದು ಕರೆಯಲಾಗಿದೆ. ಅಲ್ಲಿನ ಕುಂತಿದಿಬ್ಬ ಎನ್ನುವ ಜಾಗವು ಹಿಂದೆ ದೇವಿಯು ಕುಳಿತಿದ್ದ ಸ್ಥಾನವಾಗಿತ್ತು. ಇಲ್ಲಿಂದಲೇ ದೇವಿಯ ಪಯಣ ಶಿರಸಿಯತ್ತ ಸಾಗುತ್ತದೆ. ಜನಪದರ ಪ್ರಕಾರ ಮಾರಿಕಾಂಬಾ ದೇವಿಯು ಹಿಂದೆ ಬಾಲಗೌರಿ ಎಂಬ ಹೆಸರಿನ ಬ್ರಾಹ್ಮಣ ಕನ್ಯೆಯಾಗಿ ಜನಿಸಿದ್ದಳು. ಆಕೆ ಕೇವಲ ರೂಪವತಿಯಷ್ಟೇ ಅಲ್ಲದೆ ವೇದಶಾಸ್ತ್ರಗಳನ್ನು ಕಲಿತ ಪಂಡಿತೆಯಾಗಿದ್ದಳು. ಇದೇ ಸಮಯದಲ್ಲಿ ಒಬ್ಬ ತಳ ಸಮುದಾಯದ ಯುವಕ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಆಕೆಯನ್ನು ಮದುವೆಯಾಗಲು ಬಯಸುತ್ತಾನೆ. ಆದರೆ ಅಂದಿನ ಕಾಲದ ಕಟ್ಟುನಿಟ್ಟಿನ ಜಾತಿ ಪದ್ಧತಿಯಲ್ಲಿ ಇದು ಸಾಧ್ಯವಿರಲಿಲ್ಲ. ಹಾಗಾಗಿ ಆತ ಒಂದು ತಂತ್ರವನ್ನು ಹೂಡುತ್ತಾನೆ. ತನ್ನ ಜಾತಿಯನ್ನು ಮರೆಮಾಚಿ ಬ್ರಾಹ್ಮಣನಂತೆ ಸೋಗು ಹಾಕಿ ಕಾಶಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುತ್ತಾನೆ. ಕರಿಭಟ್ಟ ಎಂಬ ಹೆಸರಿನೊಂದಿಗೆ ಮಹಾನ್ ಪಂಡಿತನಂತೆ ಊರಿಗೆ ಬರುತ್ತಾನೆ. ಕಂಠದಲ್ಲಿ ಜನಿವಾರ, ಹಣೆಯಲ್ಲಿ ನಾಮ, ಮುಖದಲ್ಲಿ ತೇಜಸ್ಸನ್ನು ಹೊತ್ತು ಬಾಲಗೌರಿಯ ಮನೆಗೆ ಬಂದು ಆಕೆಯ ತಂದೆಯ ಹತ್ತಿರ ಶಿಷ್ಯನಾಗಿ ಸೇರಿಕೊಳ್ಳುತ್ತಾನೆ. ಇತ್ತ ಬಾಲಗೌರಿಯ ತಂದೆ ತಾಯಿ ಇವನ ಪಾಂಡಿತ್ಯಕ್ಕೆ ಮಾರು ಹೋಗಿ ಇವನಿಗಿಂತ ಯೋಗ್ಯವರ ನನ್ನ ಮಗಳಿಗೆ ಬೇರೊಬ್ಬರಿಲ್ಲ ಎಂದು ಭಾವಿಸಿ ಸತ್ಯಾಂಶವನ್ನು ತಿಳಿಯದೆ ಬಾಲಗೌರಿಯನ್ನು ಕರಿಭಟ್ಟನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ವಿವಾಹದ ನಂತರವೂ ಈ ದಂಪತಿಗಳು ಸುಖವಾಗಿ ಬಾಳುತ್ತಿರುತ್ತಾರೆ. ಅವರಿಗೆ ಒಂದು ಮಗು ಕೂಡ ಜನಿಸುತ್ತದೆ. ಆದರೆ ಸುಳ್ಳಿನ ಮೇಲೆ ಕಟ್ಟಿದ ಸಂಸಾರ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ದಿನ ತನ್ನ ಪುಟ್ಟ ಮಗನು ಎಲೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸೇರಿಸಿ ಹೊಲಿಯುತ್ತಿರುವುದನ್ನು ಬಾಲಗೌರಿ ಗಮನಿಸುತ್ತಾಳೆ. ಈ ವಿದ್ಯೆಯನ್ನು ನಿನಗೆ ಯಾರು ಕಲಿಸಿದರು ಎಂದು ಮಗನನ್ನು ಕೇಳಿದಾಗ ಮಗನು ನನ್ನ ತಂದೆ ಚಪ್ಪಲಿಯನ್ನು ಹೊಲಿಯುವಾಗ ಇದನ್ನು ನೋಡಿ ಕಲಿತಿದ್ದೇನೆ ಎಂದು ಹೇಳುತ್ತಾನೆ. ಆಗ ತಾನು ಮದುವೆಯಾಗಿರುವುದು ಬ್ರಾಹ್ಮಣನಲ್ಲವೇ ಎಂಬ ಸಂಶಯ ಆಕೆಯ ಮನದಲ್ಲಿ ಮೂಡುತ್ತದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಒಂದು ದಿನ ಕರಿಭಟ್ಟ ತನ್ನ ಮಗನೊಂದಿಗೆ ಮಾಂಸ ಸೇವನೆ ಮಾಡುವುದನ್ನು ಕಣ್ಣಾರೆ ಕಂಡ ಬಾಲಗೌರಿಗೆ ತನ್ನ ಪತಿ ತನ್ನ ಪವಿತ್ರವಾದ ಕುಲ ಮತ್ತು ಬದುಕನ್ನು ಅಪವಿತ್ರಗೊಳಿಸಿದ್ದಾನೆ ಎಂಬ ಸತ್ಯ ತಿಳಿಯುತ್ತದೆ. ಇದರಿಂದ ಆಕ್ರೋಶಗೊಂಡ ಆಕೆ ರೌದ್ರಾವತಾರ ತಾಳುತ್ತಾಳೆ. ಭಯಗೊಂಡ ಕರಿಭಟ್ಟನು ಪ್ರಾಣ ರಕ್ಷಣೆಗಾಗಿ ಒಂದು ಕೋಣನ ದೇಹದಲ್ಲಿ ಅಡಗಿಕೊಳ್ಳುತ್ತಾನೆ. ಆದರೆ ರೌದ್ರಾವತಾರ ತಾಳಿದ ಆಕೆ ಆ ಕೋಣನನ್ನೇ ಕತ್ತರಿಸಿ ಪತಿಯನ್ನು ಸಂಹರಿಸುತ್ತಾಳೆ. ಪತಿಯನ್ನು ಕೊಂದ ನಂತರ ಆಕೆಯ ಉಗ್ರ ರೂಪವನ್ನು ಕಂಡು ಗ್ರಾಮಸ್ಥರು ಬೆಚ್ಚಿ ಬೀಳುತ್ತಾರೆ. ಆಕೆ ಅಧರ್ಮವನ್ನು ಅಳಿಸಿ ಅಲ್ಲಿಂದ ಕಣ್ಮರೆಯಾಗಿ ಶಕ್ತಿಯಾಗಿ ನೆಲೆಸುತ್ತಾಳೆ. ಸ್ನೇಹಿತರೆ, ಹೀಗೆ ರೌದ್ರಾವತಾರ ತಾಳಿದ ದೇವಿ ಹಾನಗಲ್ನಲ್ಲಿ ವಿಗ್ರಹ ರೂಪದಲ್ಲಿ ಆರಾಧಿಸಲ್ಪಡುತ್ತಿದ್ದಳು. ಹಾನಗಲ್ ಜಾತ್ರೆ ಮುಗಿದ ನಂತರ ದೇವಿಯ ವಿಗ್ರಹವನ್ನು ಆಭರಣಗಳ ಸಮೇತ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಸುರಕ್ಷಿತವಾಗಿ ಇಡಲಾಗುತ್ತಿತ್ತು. ಆದರೆ ಆ ಕಾಲದ ಕಳ್ಳರು ದೇವಿಯ ಆಭರಣಗಳ ಮೇಲೆ ಕಣ್ಣು ಹಾಕಿ ಆ ಪೆಟ್ಟಿಗೆಯನ್ನೇ ಕಳ್ಳತನ ಮಾಡುತ್ತಾರೆ.
ಆಭರಣಗಳನ್ನೆಲ್ಲ ಲೂಟಿ ಮಾಡಿದ ಕಳ್ಳರು ವಿಗ್ರಹವಿದ್ದ ಪೆಟ್ಟಿಗೆಯನ್ನು ಏನು ಮಾಡಬೇಕೆಂದು ತಿಳಿಯದೆ ಶಿರಸಿಯ ಒಂದು ಕೆರೆಯಲ್ಲಿ ಎಸೆದು ಓಡಿ ಹೋಗುತ್ತಾರೆ. ದೇವಿಯ ವಿಗ್ರಹವು ಕೆಲ ವರ್ಷಗಳ ಕಾಲ ಕೆರೆಯ ನೀರಿನ ಆಳದಲ್ಲಿ ಮಣ್ಣಿನ ಅಡಿಯಲ್ಲಿ ಮರೆಯಾಗಿ ಹೋಗುತ್ತದೆ. ಇತ್ತ ಶಿರಸಿಯಲ್ಲಿ ಬಸವ ಎಂಬ ಹೆಸರಿನ ಒಬ್ಬ ಪರಮ ಭಕ್ತನಿದ್ದ. ಆತ ಪ್ರತಿ ವರ್ಷ ಶಿವಮೊಗ್ಗದ ಚಂದ್ರಗುತ್ತಿಯ ಜಾತ್ರೆಗೆ ಹೋಗುತ್ತಿದ್ದನು. ಆದರೆ ಒಂದು ಬಾರಿ ಚಂದ್ರಗುತ್ತಿಯಲ್ಲಿ ಇದ್ದ ಕೆಲವು ಜನರು ಅವನನ್ನು ಹೀಯಾಳಿಸಿ ಅವಮಾನಿಸುತ್ತಾರೆ. ಇದರಿಂದ ಬೇಸರಗೊಂಡ ಬಸವನು ಕಣ್ಣೀರು ಹಾಕುತ್ತಾ ತಾನು ಇನ್ನು ಮುಂದೆ ಚಂದ್ರಗುತ್ತಿಯ ಜಾತ್ರೆಗೆ ಹೋಗುವುದಿಲ್ಲ, ತನ್ನ ಊರಾದ ಶಿರಸಿಯಲ್ಲೇ ತಾಯಿಯನ್ನು ಕಾಣುತ್ತೇನೆ ಎಂದು ಶಪಥ ಮಾಡಿ ಮರಳಿ ಬರುತ್ತಾನೆ. ಅಂದಿನಿಂದ ಅವನು ಶಿರಸಿಯಲ್ಲೇ ದೇವಿಯ ಆರಾಧನೆ ಮಾಡುತ್ತಿರುತ್ತಾನೆ. ಒಂದು ರಾತ್ರಿ ದೇವಿಯು ಬಸವನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಬಸವ, ನೀನು ನನ್ನನ್ನು ಬೇರೆಲ್ಲೂ ಹುಡುಕಬೇಡ, ನಾನು ನಿಮ್ಮ ಊರಿನ ಕೆರೆಯಲ್ಲೇ ಪೆಟ್ಟಿಗೆಯೊಳಗೆ ಇದ್ದೇನೆ, ನನ್ನನ್ನು ಮೇಲೆತ್ತು ಎಂದು ದೇವಿಯು ಆಜ್ಞಾಪಿಸುತ್ತಾಳೆ. ಬಸವನು ತಾನು ಕನಸಿನಲ್ಲಿ ಕಂಡ ವಿಷಯವನ್ನು ಊರಿನ ಪ್ರಮುಖರಿಗೆ ತಿಳಿಸುತ್ತಾನೆ. ಅವರು ಮೊದಲು ನಂಬದಿದ್ದರೂ ನಂತರ ಎಲ್ಲರೂ ಸೇರಿ ಕೆರೆಯನ್ನು ಹುಡುಕಿದಾಗ ಅಲ್ಲಿ ಒಂದು ಮರದ ಪೆಟ್ಟಿಗೆ ಸಿಗುತ್ತದೆ. ಆ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ದೇವಿಯ ಬಿಡಿಭಾಗಗಳಿದ್ದ ವಿಗ್ರಹ ಕಂಡುಬರುತ್ತದೆ. ಈ ವಿಗ್ರಹವನ್ನು 1688ರ ಸಮಯದಲ್ಲಿ ಅಂದಿನ ಸೋಂದಾ ಸಂಸ್ಥಾನದ ಅರಸರಾದ 2ನೇ ಸದಾಶಿವರಾಯರು ಪ್ರತಿಷ್ಠಾಪಿಸಿ ಮಂದಿರವನ್ನು ನಿರ್ಮಿಸಿದರು ಎಂಬುದು ಇತಿಹಾಸ. ದೇವಿಯ ವಿಗ್ರಹ ದೊರೆತ ಆ ಕೆರೆಗೆ ದೇವಿ ಕೆರೆ ಎಂದು ನಾಮಕರಣ ಮಾಡಲಾಯಿತು. ಅಂದಿನಿಂದ ಮಾರಿಕಾಂಬೆ ಉತ್ತರ ಕನ್ನಡ ಜಿಲ್ಲೆಯ ಜನರ ರಕ್ಷಕಿಯಾಗಿ ಎಲ್ಲ ವಿಘ್ನಗಳನ್ನು ದೂರ ಮಾಡುವ ತಾಯಿಯಾಗಿ ಶಿರಸಿಯಲ್ಲಿ ನೆಲೆಸಿದ್ದಾಳೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಆಕೆಯ ಜಾತ್ರೆಯು ವಿಶ್ವಪ್ರಸಿದ್ಧವಾಗಿದ್ದು ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಇದು ಕರ್ನಾಟಕ ಮಾತ್ರವಲ್ಲದೆ ಇತರ ರಾಜ್ಯಗಳಿಂದಲೂ ಸಹ ಭಕ್ತರನ್ನು ಸೆಳೆಯುತ್ತದೆ. ಈ ಜಾತ್ರೆಯಲ್ಲಿ ಲಕ್ಷಾಂತರ ಜನರು ಒಂದೇ ಕಡೆ ಸೇರುವುದರಿಂದ ಇದನ್ನು ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆ ಎಂದು ಕರೆಯಲಾಗುತ್ತದೆ. ಈ ಜಾತ್ರೆಯು ಒಟ್ಟು 9 ದಿನಗಳ ಕಾಲ ಅತ್ಯಂತ ವೈಭವದಿಂದ ನಡೆಯುತ್ತದೆ. ಜಾತ್ರೆಯ ಮೊದಲ ದಿನ ದೇವಿಯ ಕಲ್ಯಾಣೋತ್ಸವ ಅಂದರೆ ಮದುವೆ ಜರುಗುತ್ತದೆ. ನಂತರ ದೇವಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಜಾತ್ರಾ ಗದ್ದುಗೆಗೆ ತರಲಾಗುತ್ತದೆ. ಹೆಚ್ಚಿನ ಜಾತ್ರೆಗಳಲ್ಲಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಗುತ್ತದೆ. ಆದರೆ ಶಿರಸಿಯಲ್ಲಿ ದೇವಿಯ 7 ಅಡಿ ಎತ್ತರದ ಮೂಲ ವಿಗ್ರಹವನ್ನೇ ರಥದ ಮೇಲೆ ಮೆರವಣಿಗೆ ಮಾಡುವುದು ಇಲ್ಲಿನ ಅತ್ಯಂತ ದೊಡ್ಡ ವಿಶೇಷ. ಯಾವ ವರ್ಷ ಶಿರಸಿ ಮಾರಿ ಜಾತ್ರೆ ನಡೆಯುತ್ತದೆಯೋ ಆ ವರ್ಷ ಶಿರಸಿಯಲ್ಲಿ ಯಾರೂ ಹೋಳಿ ಹಬ್ಬವನ್ನು ಆಚರಿಸುವುದಿಲ್ಲ. ಇದು ಶತಮಾನಗಳಿಂದ ನಡೆದು ಬಂದಿರುವ ಸಂಪ್ರದಾಯವಾಗಿದೆ. ಶಿರಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಕೋಣನಿಗೆ ಅತ್ಯಂತ ವಿಶಿಷ್ಟವಾದ ಸ್ಥಾನವಿದೆ. ಜನಪದ ನಂಬಿಕೆಯ ಪ್ರಕಾರ ಹಿಂದೆ ದೇವಿಗೆ ಬಲಿ ನೀಡಲಾಗುತ್ತಿದ್ದ ಆ ಕೋಣ ಬೇರೆ ಯಾರೂ ಅಲ್ಲ, ಅವಳಿಗೆ ಮೋಸ ಮಾಡಿ ಮದುವೆಯಾದ ಆಕೆಯ ಗಂಡ. ದೇವಿಯು ಅಂದು ಆ ಕೋಣನನ್ನು ಸಂಹರಿಸುವ ಮೂಲಕ ಅಧರ್ಮವನ್ನು ಅಳಿಸುತ್ತಾಳೆ. ಇದನ್ನು ದೇವಿಯ ವಿಜಯದ ಸಂಕೇತವೆಂದು ಪರಿಗಣಿಸಿ ಪೂಜಿಸಲಾಗುತ್ತದೆ. ಇದೇ ಕಾರಣಕ್ಕೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ಕೋಣ ಇರುವುದನ್ನು ನಾವು ಕಾಣಬಹುದು. ಹಿಂದಿನ ಕಾಲದಲ್ಲಿ ದೇವಿಯ ರೌದ್ರಾವತಾರವನ್ನು ತಣಿಸಲು ಮತ್ತು ಆಕೆಯ ವಿಜಯದ ನೆನಪಿಗಾಗಿ ಪ್ರತಿ ಜಾತ್ರೆಯಲ್ಲಿ ಕೋಣನನ್ನು ಬಲಿ ನೀಡುವ ಪದ್ಧತಿ ಜಾರಿಯಲ್ಲಿತ್ತು. ಮೂಲತಃ ಮಾರಿಕಾಂಬೆಯು ದಲಿತರು ಅಥವಾ ಶೋಷಿತ ವರ್ಗದ ಆರಾಧ್ಯ ದೇವತೆಯಾಗಿದ್ದು ಪ್ರಾಣಿ ಬಲಿ ನೀಡುವ ಪದ್ಧತಿಯು ಶತಮಾನಗಳಿಂದ ಬೆಳೆದು ಬಂದಿತ್ತು. ಆದರೆ 1934ರ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಶಿರಸಿಗೆ ಭೇಟಿ ನೀಡಿದ್ದರು. ಆಗ ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ಪ್ರಾಣಿ ಬಲಿಯ ಬಗ್ಗೆ ತಿಳಿದ ಅವರು ತೀವ್ರ ವಿಷಾದ ವ್ಯಕ್ತಪಡಿಸಿದರು. ಅಹಿಂಸೆಯೇ ಪರಮಧರ್ಮವೆಂದು ನಂಬಿದ್ದ ಗಾಂಧೀಜಿಯವರು ಶಿರಸಿ ದೇವಸ್ಥಾನಕ್ಕೆ ಭೇಟಿ ನೀಡಲು ನಿರಾಕರಿಸಿದರು. ನಂತರ ದೇವಿಯು ದಯಾಮಯಿ ಆದ್ದರಿಂದ ಆಕೆಗೆ ರಕ್ತದ ಬಲಿ ಬೇಡ ಎಂದು ಜನರಿಗೆ ಮನವರಿಕೆ ಮಾಡಿಕೊಟ್ಟರು. ಅವರ ಪ್ರಭಾವದಿಂದಾಗಿ ಅಂದಿನಿಂದ ಶಿರಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಯಿತು. ಪ್ರಾಣಿ ಬಲಿ ನಿಂತ ನಂತರ ಸಂಪ್ರದಾಯವನ್ನು ಉಳಿಸಿಕೊಳ್ಳಲು ಜಾತ್ರೆಯ ಸಮಯದಲ್ಲಿ ಕೋಣನನ್ನು ಕೊಲ್ಲುವ ಬದಲು ಸಾಂಕೇತಿಕವಾಗಿ ಕುಂಬಳಕಾಯಿಯನ್ನು ಒಡೆಯಲಾಗುತ್ತದೆ.
ಜಾನಪದ ನಂಬಿಕೆಯ ಪ್ರಕಾರ ಶಿರಸಿ ಮಾರಿಕಾಂಬೆಯು ರಾಜ್ಯದ ಇತರ ಎಲ್ಲಾ ಮಾರಿಯಮ್ಮಗಳ ಹಿರಿಯ ಸಹೋದರಿ ಅಥವಾ ದೊಡ್ಡಕ್ಕ ಎಂದು ಪರಿಗಣಿಸಲ್ಪಟ್ಟಿದ್ದಾಳೆ. ಜನಪದ ಪರಂಪರೆಯ ಪ್ರಕಾರ ಮಾರಿಕಾಂಬಿಗೆ 7 ಜನ ಸಹೋದರಿಯರಿದ್ದಾರೆ. ಈ ಎಲ್ಲಾ ಸಹೋದರಿಯರಲ್ಲಿ ಶಿರಸಿ ಮಾರಿಕಾಂಬೆಯೇ ಅತ್ಯಂತ ಹಿರಿಯವಳು ಮತ್ತು ಶಕ್ತಿಶಾಲಿಯಾದವಳು ಎಂಬ ನಂಬಿಕೆ ಮಲೆನಾಡಿನಲ್ಲಿದೆ. ಶಿರಸಿ ಮಾರಿಕಾಂಬೆ ಬಾಲಗೌರಿಯಾಗಿ ಮೋಸವನ್ನು ಎದುರಿಸಿ ರೌದ್ರ ದೇವಿಯಾಗಿ ಅಧರ್ಮವನ್ನು ಅಳಿಸಿ ಇಂದು ಭಕ್ತರ ಪಾಲಿನ ಕರುಣಾಮಯಿ ತಾಯಿಯಾಗಿ ನೆಲೆಸಿದ್ದಾಳೆ. ಸ್ನೇಹಿತರೆ, ಇದು ಶಿರಸಿ ಮಾರಿಕಾಂಬಾ ದೇವಿಯ ಸಂಪೂರ್ಣ ಇತಿಹಾಸ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಜೈ ಮಾರಿಕಾಂಬಾ ಎಂದು ಕಾಮೆಂಟ್ ಮಾಡಿ. ಇಂಥ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.